ಹಲೋ ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕರ್ನಾಟಕದ ಇತಿಹಾಸ ಮತ್ತು ಅನಗ್ರ ಸಂಸ್ಕೃತಿಯ ಭಂಡಾರವಾದ ಹಂಪಿಯ ಕುರಿತು ವಿವರಿಸುತ್ತೇನೆ. ಅತ್ಯದ್ಭುತ ವೈವಿಧ್ಯತೆಯುಳ್ಳ ಭೂಸ್ವರೂಪ ಹೊಂದಿದ ಹಂಪಿಯು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಸುಂದರ ಪ್ರಕೃತಿಯ ಮಡಿಲಲ್ಲಿ ಲಯವಾಗಿರುವ ಹಂಪಿಯು ರಮಣೀಯ ನಿಸರ್ಗದ ಔದಾರ್ಯವು ಅದರ ಸಾಮಾಜಿಕ ಸೌಹಾರ್ದತೆ, ಉದಾರತೆ ಮತ್ತು ಸಹಿಷ್ಣುತೆಗಳ ಕುರುಹಾಗಿ ಹಲವು ಕಿಲೋಮೀಟರ್ಗಳವರೆಗೆ ಹರಡಿರುವ ಪಳೆಯುಳಿಕೆಗಳ ರಾಶಿ, ಕೆತ್ತನೆ ಮಾಡಿದ ಕಲ್ಲುಗಳು, ನಾಶವಾದ ದೇವಾಲಯಗಳು, ಭಗ್ನಗೊಂಡ ವಿಗ್ರಹಗಳಿಂದಾಗಿ ಜಗತ್ತಿನ ಅತಿ ವಿಸ್ತಾರವಾದ ಬಯಲು ವಸ್ತು ಪ್ರದರ್ಶನಾಲಯವೆಂದು ಹೆಸರು ಪಡೆದಿದೆ. ಹಂಪಿಯ ಇತಿಹಾಸವನ್ನು ಬಹಳ ಪ್ರಾಚೀನ ಕಾಲಕ್ಕೆ ಒಯ್ಯಬಹುದು. ಜನರ ನಂಬಿಕೆಯಂತೆ ಹಂಪಿಯನ್ನು ಕಿಷ್ಕಿಂಧ ಎಂದು ನಂಬಲಾಗಿದೆ. ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಪ್ರಸಿದ್ಧ ಬೆಟ್ಟಗಳಾದ ಅಂಜನಾದ್ರಿ, ಕಿಷ್ಕಿಂಧ, ಮಾತಂಗ, ಮಾಲ್ಯವಂತ, ಋಷ್ಯಮುಖ ಮತ್ತು ಹೇಮಕೂಟ ರತ್ನಕೂಟಗಳು ಇಲ್ಲಿವೆ. 13ನೇ ಶತಮಾನದ ಅಂತ್ಯದ ವೇಳೆಗೆ ದಕ್ಷಿಣ ಭಾರತದ ಸ್ಥಳೀಯ ರಾಜರ ಮೇಲೆ ಮುಸಲ್ಮಾನ ಮನೆತನಗಳು ದಾಳಿಗಳನ್ನು ನಡೆಸುತ್ತಿದ್ದವು. ಅವರ ಆಕ್ರಮಣಗಳನ್ನು ಪ್ರಬಲವಾಗಿ ಎದುರಿಸಲು ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಯಿತು. ಸಂಗಮ ವಂಶದ ಸಹೋದರರುಗಳಾದ ಹರಿಹರ ಮತ್ತು ಬುಕ್ಕರಾಯ ಕ್ರಿಸ್ತಶಕ 1336ರಿಂದ 1342ರ ನಡುವೆ ಪ್ರಾರಂಭದಲ್ಲಿ ಆನೆಗೊಂದಿಯನ್ನು, ನಂತರ ಹಂಪಿಯನ್ನು ರಾಜಧಾನಿಯನ್ನಾಗಿಸಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯವು ಕಾಲಕ್ರಮದಲ್ಲಿ ಬಲಗೊಂಡು ವರ್ಧಿಸಿ ಸಾಕಷ್ಟು ಸಮಯದವರೆಗೆ ದಕ್ಷಿಣ ಭಾರತದ ಬಹುಭಾಗಗಳನ್ನು ಒಳಗೊಂಡಿತ್ತು. ಸಾಮ್ರಾಜ್ಯದ ಉತ್ತುಂಗದ ಕಾಲದಲ್ಲಿ ಅದು ಉತ್ತರದ ಕೃಷ್ಣಾ ನದಿಯವರೆಗೆ, ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಮತ್ತು ಪೂರ್ವ ಪಶ್ಚಿಮದ ಕಡಲ ತೀರದವರೆಗೂ ವ್ಯಾಪಿಸಿತ್ತು. ವಿಜಯನಗರದ ಉಜ್ರಾಯ ಕಾಲದಲ್ಲಿ ಆ ರಾಜಧಾನಿಗೆ ಭೇಟಿ ನೀಡಿದಂತಹ ಅನೇಕ ವಿದೇಶಿ ವಿದ್ವಾಂಸರು ಅಥವಾ ವಿದೇಶಿ ಪ್ರವಾಸಿಗರು ಅತ್ಯಂತ ವಿಸ್ತಾರವಾಗಿ ತಮ್ಮ ಅನುಭವಗಳನ್ನು ದಾಖಲಿಸಿದ್ದಾರೆ. ಪರ್ಷಿಯಾದ ಪ್ರವಾಸಿ ಅಬ್ದುಲ್ ರಶೀದ್ ಹೇಳುತ್ತಾರೆ, ಇಡೀ ಪ್ರಪಂಚದಲ್ಲಿಯೇ ಇಂತಹ ಮತ್ತೊಂದು ಪಟ್ಟಣವಿರುವುದನ್ನು ಯಾರೂ ಕಣ್ಣಿಂದ ನೋಡಿರಲಾರರು, ಕಿವಿಯಿಂದ ಕೇಳಿರಲಾರರು. ಇಲ್ಲಿನ ಸಂಪತ್ತಿನ ಹೊಳೆ ಅತಿ ವಿಶಾಲವಾಗಿದ್ದು, ನಗರದ ಉದ್ಯಾನವನ ವಿಶಾಲ ಬೀದಿಗಳಿಂದ ಕಂಗೊಳಿಸುತ್ತಿದೆ. ರತ್ನ, ವಜ್ರ, ವೈಡೂರ್ಯಗಳನ್ನು ಇಲ್ಲಿನ ಪೇಟೆ ಬೀದಿಗಳಲ್ಲಿ ಯಾವ ವಿಧವಾದ ಭೀತಿಯೂ ಇಲ್ಲದೆ ಬಹಿರಂಗವಾಗಿ ಮಾರುತ್ತಾರೆ ಎಂದು ವಿವರಿಸಿದ್ದಾನೆ. ವರಾಹನ ಅವತಾರದಲ್ಲಿ ಭೂಮಿಯನ್ನು ರಕ್ಷಣೆ ಮಾಡಿದ ಶ್ರೀ ವಿಷ್ಣುವಿನ ರೂಪದ ವರಾಹ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನವಾಗಿದೆ. ಈ ರಾಜಲಾಂಛನವು ಸುವ್ಯವಸ್ಥಿತ ಸರ್ಕಾರವನ್ನು ಆ ಸಾಮ್ರಾಜ್ಯದವರು ಸ್ಥಾಪಿಸಿದ್ದರು ಎಂಬುದನ್ನು ಸೂಚಿಸುವಂತಿದೆ. ತುಳುವ ರಾಜವಂಶದ ಕೃಷ್ಣದೇವರಾಯನನ್ನು ಭಾರತದ ಅತ್ಯಂತ ಮಹಾನ್ ರಾಜರ ಪೈಕಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಸಾಸುವೆಕಾಳು ಗಣಪ. ಹಂಪಿಯನ್ನು ತಲುಪುತ್ತಿದ್ದಂತೆಯೇ ನಮಗೆ ದೊರಕುವಂತಹ ಮೊದಲ ಸ್ಮಾರಕ ಸಾಸುವೆಕಾಳು ಗಣಪ. ಏಕಶಿಲೆಯ ಚತುರ್ಭುಜ ಗಣಪನನ್ನು ಹೇಮಕೂಟದ ಈಶಾನ್ಯ ದಿಕ್ಕಿನ ಮಂಟಪದಲ್ಲಿ ಕಾಣಬಹುದು. ಈ ವಿನಾಯಕ ಮಂಟಪವನ್ನು ಕ್ರಿಸ್ತಶಕ 1506ರಲ್ಲಿ ಸಾಳುವ ವಂಶದ ಇಮ್ಮಡಿ ನರಸಿಂಹನ ನೆನಪಿಗಾಗಿ ಒಬ್ಬ ವ್ಯಾಪಾರಿ ನಿರ್ಮಿಸಿದ ಎಂದು ಶಾಸನಗಳಿಂದ ತಿಳಿದು ಬಂದಿದೆ. ಸಾಸಿವೆಕಾಳು ವ್ಯಾಪಾರಿ ನಿರ್ಮಿಸಿರುವುದರಿಂದ ಇದನ್ನು ಸಾಸಿವೆಕಾಳು ಗಣಪ ಎಂದು ಕರೆಯುತ್ತಾರೆ. ವಿರೂಪಾಕ್ಷ ದೇವಾಲಯ. ವಿರೂಪಾಕ್ಷ ದೇವಾಲಯವು ಹಂಪಿಯ ಮುಕುಟ ದೇವಾಲಯಗಳಲ್ಲೊಂದಾಗಿದೆ. ಶಿವ ಮತ್ತು ಅವನ ಪತ್ನಿ ಪಂಪಾದೇವಿಗೆ ಮೀಸಲಾಗಿರುವ ಈ ದೇವಾಲಯವು ಈಗಲೂ ಆರಾಧನೆಗೆ ಪ್ರಮುಖವಾಗಿದೆ. ಏಕಶಿಲಾ ಬಸವಣ್ಣ. ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿ ಎದುರು ಬಸವಣ್ಣವಿದೆ. ಪೂರ್ವಕ್ಕೆ 750 ಮೀಟರ್ ಉದ್ದ, 35 ಮೀಟರ್ ಅಗಲ ಮಾತಂಗ ಪರ್ವತದ ತಪ್ಪಲಿನವರೆಗೆ ವಿಸ್ತಾರವಾದ ಭೂಭಾಗವಿದೆ. ಅಚ್ಯುತರಾಯ ದೇವಾಲಯ. ಎದುರು ಬಸವಣ್ಣನ ಹಿಂಬದಿಯ ಮಾತಂಗ ಬೆಟ್ಟದ ತಪ್ಪಲಿನಲ್ಲಿ ಭವ್ಯವಾದ ಅಚ್ಯುತರಾಯ ದೇವಾಲಯವಿದೆ. ವಿಜಯ ವಿಠ್ಠಲ ದೇವಾಲಯ. ವಿಶಾಲ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಅಪ್ರತಿಮ ಅವಶೇಷಗಳಲ್ಲಿ ವಿಜಯ ವಿಠ್ಠಲ ದೇವಾಲಯವೂ ಒಂದು. ವಿಶಾಲ ಮತ್ತು ದೊಡ್ಡ ಆವರಣದಲ್ಲಿ
ಭಾಗದಲ್ಲಿ ಉತ್ತರ, ದಕ್ಷಿಣ ಮತ್ತು ಪೂರ್ವದಲ್ಲಿ ಭವ್ಯ ಗೋಪುರ ಪ್ರವೇಶ ದ್ವಾರಗಳನ್ನು ಹೊಂದಿರುವ ವಿಜಯ ವಿಠ್ಠಲ ದೇವಾಲಯ ವಿಜಯನಗರ ದೇವಾಲಯದ ಶಿಲ್ಪಕಲೆಯ ಉತ್ತುಂಗ ಮಟ್ಟವನ್ನು ಅನಾವರಣಗೊಳಿಸುತ್ತದೆ. ಹಂಪಿಯಲ್ಲಿರುವ ವಿಜಯ ವಿಠ್ಠಲ ದೇವಾಲಯವು ಒಂದು ಪುರಾತನ ಕಟ್ಟಡವಾಗಿದ್ದು ತನ್ನ ವಾಸ್ತುಶಿಲ್ಪ ಮತ್ತು ಸಾಟಿ ಇಲ್ಲದ ಕುಶಲ ಕಲೆಗೆ, ಕಲಾ ನೈಪುಣ್ಯಕ್ಕೆ ಬಹು ಪ್ರಸಿದ್ಧವಾಗಿದೆ. ಕಲ್ಲಿನ ರಥ. ಈ ಕಲ್ಲಿನ ರಥದ ಸೊಬಗನ್ನು ಪದಗಳಿಂದ ವರ್ಣಿಸಲು ಅಸಾಧ್ಯ. ರಥವನ್ನು ಸಂಪೂರ್ಣ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನೃತ್ಯ ಮಂಟಪ. 100 ಕಂಬಗಳ ನೃತ್ಯ ಮಂಟಪ ಅಥವಾ ಸಭಾಮಂಟಪ. ಇಲ್ಲಿನ ಒಂದೊಂದು ಕಂಪನ ವಿಜಯನಗರ ಶಿಲ್ಪಚಾತುರ್ಯಕ್ಕೆ ಸಾಕ್ಷಿಯಾಗಿದೆ. ವಿಜಯನಗರದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯ ಮುಂದುವರೆದ ರೂಪವಾಗಿದೆ ಎಂದು ಸೂಚಿಸಬಹುದು. ವಿಜಯ ವಿಠ್ಠಲ ದೇವಾಲಯದಲ್ಲಿ ಸಪ್ತಸ್ವರಗಳನ್ನು ಹೊರಡಿಸುವ 56 ಕಂಬಗಳನ್ನು ನಿರ್ಮಿಸಲಾಗಿತ್ತು. ಅವುಗಳಲ್ಲಿ ಸದ್ಯ 42 ಕಂಬಗಳನ್ನಷ್ಟೇ ನಾವು ಕಾಣಬಹುದು. ಸ್ವರವೊಮ್ಮಿಸುವಂತಹ ಕಲಾತ್ಮಕತೆಯ ಈ ಕಂಬಗಳನ್ನು ಸರಿಗಮ ಕಂಬಗಳು ಎಂದು ಕರೆಯಲಾಗುತ್ತದೆ. ಈ ಕಂಬಗಳನ್ನು ಕೊರೆಯಲು ಬಳಸುವಂತಹ ಬಂಡೆಗಳಲ್ಲಿ ಲೋಹದ ಅದಿರು ಮತ್ತು ದೊಡ್ಡ ಪ್ರಮಾಣದ ಸಿಲಿಕಾ ಇರುವುದರಿಂದ ಈ ಕಂಬಗಳು ಸಂಗೀತವನ್ನು ಉತ್ಪಾದನೆ ಮಾಡುತ್ತವೆ ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ಇಲ್ಲಿನ ಕಟ್ಟಡಗಳಲ್ಲಿನ ಕೆತ್ತನೆಗಳು ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿದೆ. ನರಸಿಂಹಗುಡಿ. ಕ್ರಿಸ್ತಶಕ 1528ರಲ್ಲಿ ಕೃಷ್ಣದೇವರಾಯ ಆಳ್ವಿಕೆಯ ಕಾಲದಲ್ಲಿ ಕೃಷ್ಣ ಭಟ್ಟನು ಇದನ್ನು ನಿರ್ಮಿಸಿದನು ಎಂದು ಶಾಸನಗಳು ತಿಳಿಸುತ್ತವೆ. 6.70 ಮೀಟರ್ ಎತ್ತರದ ಶಿಲ್ಪವನ್ನು ಏಕಶಿಲೆಯಿಂದ ಕೆತ್ತಿಸಲಾಗಿದೆ. ಕಮಲ ಮಹಲ್ ಹಂಪಿಯಲ್ಲಿರುವ ಒಂದು ಲೌಕಿಕ ಕಟ್ಟಡವಾಗಿದ್ದು ಇದನ್ನು ಚಿತ್ರಾಂಗಿ ಮಹಲ್ ಎಂದು ಕರೆಯಲಾಗುತ್ತದೆ. ಇದನ್ನು ಬೇಸಿಗೆ ಕಾಲದ ಅರಮನೆ ಎಂದು ಸಹ ಸ್ಥಳೀಯರು ಗುರುತಿಸುತ್ತಾರೆ. ಪುಷ್ಕರಣಿ. ಅರಮನೆಯ ಆವರಣದಲ್ಲಿರುವಂತಹ ವಿಜಯನಗರ ಸಾಮ್ರಾಜ್ಯದ ಅಪ್ರತಿಮವಾದಂತಹ ಕಲೆಯಾಗಿದ್ದು 22 ಚದರ ಮೀಟರ್ ವಿಸ್ತೀರ್ಣ ಮತ್ತು 7 ಮೀಟರ್ ಆಳವನ್ನು ಹೊಂದಿರುವಂತಹ ಪುಷ್ಕರಣಿಯಾಗಿದೆ. ಇಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಜೀವಂತ ದಿನಗಳನ್ನು ನಾವು ಅವರು ಬದುಕುತ್ತಿದ್ದಂತಹ ರೀತಿಯನ್ನು ಒಳಗಣ್ಣಿನಲ್ಲಿಯೇ ಕಲ್ಪಿಸಿಕೊಳ್ಳಬೇಕು. ಆಗ ಹಂಪಿ ಒಂದು ಮಹಾ ಸಂಸ್ಕೃತಿಯಾಗಿ ನಮ್ಮ ಕಣ್ಣ ಮುಂದೆ ಚೈತನ್ಯದ ಆತ್ಮಗಳನ್ನು